ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತಿನಿಂದ ಹಂಪಿ ಉತ್ಸವ ಶುರುವಾಗ್ತಾ ಇದೆ. ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗತ ವೈಭವ ಸಾರುವ ಹಂಪಿ ಉತ್ಸವಕ್ಕೆ ಚಾಲನೆ ಕೊಡ್ತಾರೆ. 3 ದಿನಗಳ ಕಾಲ ನಡೆಯುವಂತಹ ಹಂಪಿ ಉತ್ಸವ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಇವತ್ತು ಉದ್ಘಾಟನೆ ಆಗುತ್ತೆ. ಹಂಪಿಯ ಉತ್ಸವದಲ್ಲಿ ಭರ್ಜರಿ ತಾರಾಮೆರಗಿದೆ ಈ ವರ್ಷ. ಸಿದ್ದರಾಮಯ್ಯನವರು ಚಾಲನೆ ಕೊಡ್ತಾರೆ ಸಂಜೆ 6 ಗಂಟೆಗೆ. 3 ದಿನಗಳ ಕಾಲ ಮನರಂಜನೆಯ ಹೊಳೆ ಹರಿಯುತ್ತೆ. ಹಂಪಿಯ ಉತ್ಸವದಲ್ಲಿ ಭರ್ಜರಿ ತಾರಾಮೆರಗಿರುತ್ತೆ. ನಟ ಶಿವಣ್ಣ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಸಾಥ್ ಕೊಡ್ತಾರೆ. ಹಂಪಿ ಬೈ ಸ್ಕೈ 1000 ಡ್ರೋನ್ ಶೋ, ಟಗರು ಪ್ರದರ್ಶನ ಕೂಡ ಇದೆ. ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಂಪಿ ಉತ್ಸವವ ಚಾಲನೆ ಸಿಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹ್ಮದ್ ಖಾನ್ ಇರ್ತಾರೆ. ಸಚಿವರಾದ HK ಪಾಟೀಲ್, ಶಿವರಾಜ್ ತಂಗಡಗಿ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ನಟ ಶಿವರಾಜ್ ಕುಮಾರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಗಣೇಶ್ ಸೇರಿದಂತೆ ಹಲವು ನಟ ನಟಿಯರು ಕೂಡ ಭಾಗವಹಿಸುತ್ತಾರೆ. 3 ದಿನಗಳ ಕಾಲ ಈ ಕಿರುತೆರೆ ಜನರನ್ನು ರಂಜಿಸುತ್ತೆ. ಇವತ್ತು ಶಿವರಾಜ್ ಕುಮಾರ್, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ರುಕ್ಮಿಣಿ ವಸಂತ್, ವಿಜಯ್ ಪ್ರಕಾಶ್, ಹರಿಗರನ್ ಇವರೆಲ್ಲರೂ ಕೂಡ ಇರ್ತಾರೆ. 14ನೇ ತಾರೀಕಿಗೆ ಗೋಲ್ಡನ್ ಸ್ಟಾರ್ ಗಣೇಶ್, ರಾಜ್ ಬಿ ಶೆಟ್ಟಿ, ಸಪ್ತಮಿ ಗೌಡ, ಜಹೀದ್ ಖಾನ್, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮತ್ತು ಕಾವ್ಯ, ಅರ್ಜುನ್ ಜನ್ಯ, ನವೀನ್ ಇವರೆಲ್ಲರೂ ಕೂಡ ಬರ್ತಾ ಇರೋದು. 15ನೇ ತಾರೀಕಿಗೆ ರಹಿತಾರಾಮ್, ಡಾಲಿ ಧನಂಜಯ್, ಧ್ರುವ ಸರ್ಜಾ, ಬಿಗ್ ಬಾಸ್ ವಿನ್ನರ್ ಹನುಮಂತ್, ಗಾಯಕ ರಘು ದೀಕ್ಷಿತ್, ಗಾಯಕಿ ಮಂಗ್ಲಿ ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ. ಲಕ್ಷಾಂತರ ಜನ ಬರ್ತಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹಂಪಿ ಗತ ವೈಭವಕ್ಕೆ ಇದೀಗ ಸಾಕ್ಷಿ ಆಗ್ತಿದೆ. 2026 ಹಂಪಿ ಉತ್ಸವನು ಇದೇ ತಿಂಗಳಲ್ಲಿ 13, 14, 15 ಹಂಪಿ ಉತ್ಸವನ ಹಮ್ಮಿಕೊಂಡಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು 13ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಎಲ್ಲ ಸಿದ್ಧತೆನ ಮಾಡಿದ್ದೀವಿ. ತುಂಬ ಹೋದ ವರ್ಷದಿಂದ ತುಂಬ ಚೆನ್ನಾಗಾಗಿದೆ. ಪ್ರತಿ ವರ್ಷ ನಾನಿದು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ 3ನೇ ಹಂಪಿ ಉತ್ಸವನ ಆಚರಿಸ್ತಾ ಇರೋದು. ಮೊದಲೇ ಹಂಪಿ ಉತ್ಸವ ಒಂಥರ ಇತ್ತು, 2ನೇ ಹಂಪಿ ಉತ್ಸವ ಒಂಥರ ಇತ್ತು. ಇದು 3ನೇ ಹಂಪಿ ಉತ್ಸವ ಇನ್ನೂ ಚೆನ್ನಾಗಿದೆ. ಅಂದರೆ ಪ್ರತಿ ವರ್ಷ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ. ಈ ವರ್ಷವೂ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದಾರೆ. ವಿಶ್ವವಿಖ್ಯಾತ ಹಂಪಿ ಉತ್ಸವ ಇದೇ ಫೆಬ್ರವರಿ 13, 14 ಹಾಗೂ 15ರಂದು ನಡೀತಾ ಇದೆ. ಇದನ್ನು ಹಂಪಿ ಉತ್ಸವವನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಸೊ ಈ ಸಲ 5 ವೇದಿಕೆಗಳನ್ನ ನಾವು ಮಾಡಿದ್ದೀವಿ. ಅನೇಕ ಸ್ಥಳೀಯರು ಅವರ ಒತ್ತಾಯ ಇತ್ತು, ನೀವು ಈ ಥರ ಹೆಸರುಗಳನ್ನ ಮಾರ್ಪಾಡು ಮಾಡಬೇಕು ಅಂತ. ಸೊ ಹಾಗಾಗಿ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ನಾವು ಈ ಒಂದು ವೇದಿಕೆ ಹೆಸರುಗಳನ್ನ, ಹಳೆ ವೇದಿಕೆ ಜೊತೆಗೆ ಈ ಹೆಸರುಗಳನ್ನು ಸಹ ನಾವು ಅರ್ಜುನ್ ಸರ್